ಈ ಸ್ಟೋರಿ ನಿಮಗೆ ಬರೀ ಒಂದು ಸ್ಟೋರಿ ಅನ್ನೋದ್ರಗಿಂತ ನಿಮ್ಮ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಅಂತ ಅನ್ನಿಸ್ಬಹುದು. ಗಂಡನ ಮನೆ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಒಂದು ಕನಸಾಗಿರುತ್ತೆ. ಅಲ್ಲಿ ಕಳೆದಂಥ ಮೊದಲನೇ ದಿನ ಯಾರಾದರೂ ಮರೆಯೋಕೆ ಸಾಧ್ಯನಾ? ಇವಳು ನಿಧಿ. ನಿಧಿ ಮದುವೆ ಆಗಿ ಆಗ ತಾನೇ ಗಂಡನ ಮನೆಗೆ ಬಂದಂಥ ಹುಡುಗಿ. ಅಯ್ಯೋ, ಬೇಗ ಹೋಗಿ ಸ್ನಾನ ಮಾಡಿ ರೆಡಿ ಆಗಿಬಿಡ್ತೀನಿ, ಆಮೇಲೆ ಲೇಟಾಗಿ ಎದ್ದೆ ಅಂದರೆ ಎಲ್ಲರೂ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ. ಇನ್ನೂ ಸರಿಯಾಗಿ ಬೆಳಕು ಕೂಡ ಆಗಿರಲ್ಲ. ಅಷ್ಟರಲ್ಲೇ ನಿಧಿ ಬೇಗ ಹೋಗಿ ಸ್ನಾನ ಮಾಡಿ ಬರ್ತಾಳೆ. ಬಂದವಳೆ ಸೀದಾ ಅಡುಗೆ ಮನೆಗೆ ಹೋಗಿ ತಿಂಡಿಗೆ ತಯಾರಿ ಶುರು ಮಾಡ್ತಾಳೆ. ಇನ್ನೂ ಸರಿಯಾಗಿ ಬೆಳಕು ಹೊರದಿಲ್ಲ. ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮನೇಲಿ ಯಾರಪ್ಪ ಇದ್ದಾರೆ? ಏನಾದರೂ ಕಳ್ಳರು ಬಂದು ಸೇರ್ಕೊಂಡು ಬಿಟ್ಟಿದ್ದಾರಾ? ಅಯ್ಯೋ ದೇವ್ರೆ, ಕಳ್ಳ ಕಳ್ಳ ಕಳ್ಳ! ನಮ್ಮ ಅಡುಗೆ ಮನೇಲಿ ಯಾರೋ ಕಳ್ಳರು ಬಂದು ಸೇರ್ಕೊಂಡಿದ್ದಾರೆ. ಎಲ್ಲತ್ತೆ, ಎಲ್ಲಿದ್ದಾರೆ ಕಳ್ಳರು? ನಿಧಿ, ನೀನು ಅಡುಗೆ ಮನೇಲಿ ಇದೆಯಾ? ಅಡುಗೆ ಮನೇಲಿ ಕಳ್ಳರಿದ್ದಾರೆ ಅಂತ ಅನ್ಕೊಂಡಲ್ಲೇ. ಅತ್ತೆ, ಕಳ್ಳರು ಯಾರೂ ಇಲ್ಲ, ಅವಾಗಿಂದ ಅಡುಗೆ ಮನೇಲಿ ಇರೋದು ನಾನೇ. ಅಯ್ಯೋ ದೇವ್ರೆ, ನಿಧಿ, ಇಷ್ಟೊತ್ತು ಅಡುಗೆ ಮನೇಲಿ ಇದ್ದಿದ್ದು ನೀನಾ? ನಾನು ಇಷ್ಟು ಬೆಳಗ್ಗೆ ಅಡುಗೆ ಮನೆಯಿಂದ ಸೌಂಡ್ ಬರ್ತಾ ಇರೋದನ್ನು ಕೇಳಿ ಇಷ್ಟು ಬೆಳಗ್ಗೆ ಮುಂಚೆ ಅಡುಗೆ ಮನೆಗಂತೂ ಯಾರೂ ಹೋಗಲ್ಲ, ಅಂದಮೇಲೆ ಯಾರೋ ಕಳ್ಳರೇ ಸೇರ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟೆ. ಅದು ಸರಿ ನಿಧಿ, ಇಷ್ಟು ಬೇಗ ಯಾಕಮ್ಮ ಎದ್ದೆ? ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಗತ್ತಾನೆ. ಮದುವೆ ಈ ಗದ್ಲದಲ್ಲೆಲ್ಲ ಸುಸ್ತಾಗಿರ್ತೀಯ, ಅಂದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕಲ್ವಾ? ಸರಿ ನಡಿ, ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋ. ಇಷ್ಟು ಬೆಳಗ್ಗೆ ಮುಂಚೆ ಎದ್ದು ಏನು ಮಾಡ್ತೀಯಾ? ನಿಧಿಗಂತೂ ಅತ್ತೆ ಮಾತು ಕೇಳಿ ತುಂಬ ಖುಷಿ ಆಗುತ್ತೆ. ಅರೆ, ನಾನು ಲೇಟಾಗಿದ್ರೆ ಅತ್ತೆ ಕೋಪ ಮಾಡ್ಕೋತಾರೆ, ಬೈತಾರೆ ಅಂದ್ಕೊಂಡ್ರೆ ಅತ್ತೆನೇ ನನಗೆ ಇನ್ನು ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳ್ತಾ ಇದ್ದಾರೆ. ನನ್ನ ತವ್ರ ಮನೇಲಿ ನಮ್ಮಮ್ಮನೂ ನನಗೆ ಆರಾಮಾಗಿ ಮಲ್ಕೋ ಅಂತ ಹೇಳ್ತಿರ್ಲಿಲ್ಲ. ಲೇಟ್ ಆಯಿತು, ಎದ್ದೇಳೆ ಅಂತ ತಲೆ ತಿಂತಾ ಇದ್ರು. ನಿಧಿ, ಏನು ಯೋಚನೆ ಮಾಡ್ತಿದ್ಯಾ? ಹೋಗು, ಸುಮ್ಮನೆ ಸ್ವಲ್ಪ ಹೊತ್ತು ಮಲ್ಕೋ. ಸರಿ ಅತ್ತೆ. ನಿಧಿ ರೂಮಿಗೆ ಹೋಗಿ ಮಲ್ಕೋತಾಳೆ. ನಿಧಿ ರೂಮಿಗೆ ಹೋಗಿ ಮಲಗ್ದವಳು ನಿಶ್ಚಿಂತೆಯಾಗಿ ಮಲ್ಗೇ ಬಿಡ್ತಾಳೆ. ಈ ಕಡೆ ರೂಮಿಂದ ಹೊರಗಡೆ ಮನೆಗೆ ಬಂದಿರೋ ನೆಂಟರು ಮಾತಾಡ್ಕೋತಾರೆ. ಹೊಸ್ದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಿರೋ ಸೊಸೆ ಅಂದರೆ ಹೆಂಗಿರ್ಬೇಕು? ಎಷ್ಟು ಭಯ ಇರುತ್ತೆ, ತಡವಾಗಿದ್ರೆ ಯಾರು ಏನು ಅನ್ಕೋತಾರೋ ಅಂತ. ಆದರೆ ನೋಡು, ಇವಳು ಇಷ್ಟೊತ್ತಾದರೂ ಹೆಂಗೆ ಮಲಗಿದ್ದಾಳೆ. ನಾವೇನಿಲ್ಲಿಗೆ ಈ ಥರ ನಿದ್ದೆ ಹೊಡೆಯೋ ಸೊಸೆ ನೋಡಕ್ಕ ಅಲ್ಲಿಂದ ಇಲ್ಲಿಗೆ ಬಂದಿರೋದು? ಹೌದಪ್ಪ, ನಮಗಂತೂ ಗಂಡನ ಮನೆ, ಅತ್ತೆ ಮಾವ, ಗಂಡನ ಮನೆಯವರು ಅಂದರೆ ಈಗಲೂ ಕೈಕಾಲು ನಡಗುತ್ತೆ. ಅದೇ ಈಗಿನ ಕಾಲದ ಸೊಸೆ ಅಂದ್ರೆ ನೋಡಿ, ಗಂಡನ ಮನೆಗೆ ಬಂದು ಮೊದಲನೇ ದಿನನೇ ಸೂರ್ಯ ನೆತ್ತಿಗೆ ಬಂದ್ರು ಇನ್ನೂ ಹಾಸಿಗೆ ಬಿಟ್ಟಿದ್ದಿಲ್ಲ. ಇವರೆಲ್ಲ ಮಾತಾಡೋದನ್ನ ನಿಧಿಯ ಗಂಡ ರಘು ಕೇಳಿಸ್ಕೊಳ್ತಾನೆ. ಯಾರೇ ಗಂಡ ಆದ್ರೂ ಹೆಂಡತಿ ಮರ್ಯಾದೆನ ಗಂಡನ ಮನೆಯಲ್ಲಿ ಕಡಿಮೆ ಆಗೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾನ? ಅತ್ತೆ, ಅಜ್ಜಿ, ನಿಧಿ ಇನ್ನೂ ಮಲಗಿಲ್ಲ, ಎದ್ದಿದ್ದಾಳೆ ಅವಳು, ಅವಾಗಲೇ ಎದ್ದಿದ್ದಾಳೆ. ಅದೇನು ಗೊತ್ತಾ, ಮದುವೆದು ಸೀರೆ, ಬಟ್ಟೆ, ಒಳ್ಳೆ ಹಂಗ, ಒಡವೆಗಳು ಎಲ್ಲ ಅಲ್ಲಿ ಇಲ್ಲಿ ಆಗಿರುತ್ತಲ್ಲ, ಎಲ್ಲದನ್ನೂ ಸರಿಯಾಗಿ ಜೋಡಿಸ್ಕೋತಾ ಇದ್ದಾಳೆ. ನಾನು ಈಗಲೇ ಹೋಗಿ ಅವಳನ್ನ ಕರಿತೀನಿ. ಏನೋಪ್ಪ, ಅದೇನು ಎದ್ದಿದ್ದಾಳೋ ಏನೋ, ಇವನ್ ನೋಡಿದ್ರೆ ಹಿಂಗಂತಾನೆ. ನಿಧಿ, ನನ್ನ ಮುದ್ದು ನಿಧಿ, ಎದ್ದೇಳೋ. ಏನ್ರಿ, ಏನಾಯ್ತು? ಎದ್ದೇಳ್ಬೇಕಾ? ಲೇಟ್ ಆಗೋಯ್ತಾನಲ್ಲ? ಅದು ರೀ, ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿಕೊಂಡು ತಿಂಡಿ ಎಲ್ಲ ಮಾಡಿದೆ. ಅಷ್ಟೊತ್ತಿಗೆ ಅತ್ತೆ ಬಂದು ಇಷ್ಟು ಬೇಗ ಯಾಕಮ್ಮ ಎದ್ದಿದ್ಯಾ, ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ ಅಂತಂದ್ರು. ಅದಕ್ಕೆ ಬಂದು ಮಲ್ಕೊಂಡಿದ್ದೆ. ಅತ್ತೆ ಮತ್ತೆ ಯಾವಾಗ ಹೇಳು ಅಂತಾರೋ ಆವಾಗ ಎದ್ದೇಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ನಿಧಿ, ಎಷ್ಟು ಪಾಪದವಳೆ ನೀನು. ಬೆಳಿಗ್ಗೆ ತುಂಬ ಬೇಗ ಎದ್ದಿದ್ಯಾ? ಸರಿ, ಇನ್ನು ಸ್ವಲ್ಪ ಹೊತ್ತು ಮಲ್ಕೋ, ಇಲ್ಲಾಂದ್ರೆ ನಿದ್ದೆ ಕಂಪ್ಲೀಟ್ ಆಗಲ್ಲ. ಇಲ್ಲ ರೀ, ಮತ್ತೇನು ಮಲ್ಕೊಳ್ಳಲ್ಲ, ನನಗೆ ನಿದ್ದೆ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ಯಾಕ್ರಿ, ಏನಾದರೂ ಹೇಳಬೇಕಿತ್ತಾ? ರಘು ಹೊರಗಡೆ ನೆಂಟರು ಮಾತಾಡ್ಕೊಳ್ತಾ ಇದ್ದಿದ್ದನ್ನೆಲ್ಲ ಹೇಳ್ತಾನೆ. ನನ್ನ ಸಂಬಂಧಿಕರು ನನ್ನ ಹೆಂಡತಿ ಬಗ್ಗೆ ಆಡ್ಕೊಳ್ಳೋದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ ಹೇಳು? ಅದಕ್ಕೆ ನಿನ್ನನ್ನು ಎಪ್ಸೋಣ, ಇದನ್ನೆಲ್ಲ ಹೇಳೋಣ ಅಂತ ಬಂದೆ. ಸರಿ, ನೀನೀಗ ಬೇಗ ಎದ್ದು ಹೊರಗಡೆ ಬಾ. ಸರಿ. ಇದೇನಿದು, ನಿನ್ನೆವರೆಗೂ ಖುಷಿಯಿಂದ ಆಶೀರ್ವಾದ ಮಾಡ್ತಾ ಇದ್ದವರು ಇವತ್ತು ಒಂದೇ ದಿನದಲ್ಲೇ ನನ್ನನ್ನು ಜಡ್ಜ್ ಮಾಡೋಕೆ ನಿಂತಿದ್ದಾರಲ್ಲ. ಅದೇನೇ ಇರಲಿ, ಬೇಗ ಎದ್ದು ಆಚೆ ಹೋಗ್ತೀನಿ, ಇಲ್ಲಾಂದ್ರೆ ಇನ್ನೂ ಅದೇನೇನು ಮಾತಾಡ್ಕೋತಾರ. ಅತ್ತೆ, ನಿಮ್ಮದು ತಿಂಡಿ ಆಯ್ತಾ? ನಮ್ಮನ್ನು ಒಂದು ಸ್ವಲ್ಪ ವಿಚಾರಿಸ್ಕೊಳಮ್ಮ. ನಿಮ್ಮ ಅತ್ತೆ ಏನು ಯಾವಾಗಲೂ ನಿನ್ನ ಜೊತೆ ಇರ್ತಾಳೆ, ಅದೇ ನಾವಾದರೆ ನಾಳೆ ವಾಪಸ್ ಊರಿಗೆ ಹೊರಟೋಗ್ತಾ ಇದ್ದೀವಿ. ಅದೆಲ್ಲ ಹಾಗಿರಲಿ. ಅಲ್ಲಮ್ಮ ನಿಧಿ, ಟೈಮ್ ನೋಡಿದ್ಯಾ? ಎಷ್ಟಾಯ್ತು? ಎಷ್ಟೊತ್ತಿಗೆ ಎದ್ದು ಬರ್ತಾ ಇದೀಯಾ ನೀನು? ಅಯ್ಯೋ ಚಿಕ್ಕಮ್ಮ, ನಿಧಿ ಬೆಳಗ್ಗಿನ ಜಾವ 4 ಗಂಟೆಗೆ ಎದ್ದಿದ್ಲು ಗೊತ್ತಾ? ಎದ್ದು ಸ್ನಾನ ಮಾಡಿ ಅಡುಗೆ ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡ್ತಾ ಇದ್ಲು. ಆಮೇಲೆ ನಾನೇ ಹೋಗಿ ಹೇಳಿದೆ ಅವಳಿಗೆ, ಇಷ್ಟು ಬೇಗ ಎದ್ದು ಏನು ಮಾಡ್ತೀಯಮ್ಮ, ಸ್ವಲ್ಪ ಹೋಗಿ ನಿದ್ದೆ ಮಾಡು, ರೆಸ್ಟ್ ಮಾಡು, ಮುಂದೆ ಬೇಗ ಹೇಳೋದು ಕೆಲಸ ಮಾಡೋದು ಇವೆಲ್ಲ ಇದ್ದಿದ್ದೆ ಅಂತ. ಅಷ್ಟರ ಮೇಲೆ ಅವಳು ಹೋಗಿ ಮಲಗಿದ್ದು. ಅತ್ತಿಗೆ, ಇದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಮುಂದೂ ನೀವೇ ಎಲ್ಲ ಕೆಲಸ ಮಾಡಬೇಕೇನೋ ಅಂತ ಅನ್ಸುತ್ತೆ.
ಸೊಸೇಂದ್ರನ್ನ ಇಷ್ಟು ತಲೆ ಮೇಲೆ ಕೂರ್ಸ್ಕೋಬಾರ್ದು. ಅದಕ್ಕೆ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಏನಿದು ಇವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರೆ? ನನ್ನನ್ನು ಕಂಟ್ರೋಲಲ್ಲಿ ಇಟ್ಕೊ ಅಂತ ಅತ್ತೆಗೆ ಹೇಳ್ತಾ ಇದ್ದಾರೆ. ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ನಾನು ಯಾವ್ದಾದ್ರೂ ಪ್ರಾಣಿನಾ? ಇನ್ನು ನಾನು ಮದುವೆ ಆಗಿ ಮನೆಗೆ ಬಂದು ಮೊದಲನೇ ದಿನ ಅಪ್ಪ ಅಮ್ಮನ್ನ ನಮ್ಮ ಮನೆನ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಅದನ್ನ ಅರ್ಥ ಮಾಡ್ಕೊಂಡು ಒಂದು ಸ್ವಲ್ಪ ಪ್ರೀತಿ ತೋರಿಸೋದು ಬಿಟ್ಟು ಯಾವ ಥರ ಮಾತಾಡ್ತಾ ಇದ್ದಾರೆ? ತಾವು ಮಾತಾಡೋದಲ್ದೆ ನಮ್ಮ ಅತ್ತೆ ತಲೆಗೂ ಇಲ್ಲದೆ ಇರೋದನ್ನೆಲ್ಲ ತುಂಬಕ್ಕೆ ಬರ್ತಾರೆ. ಅಷ್ಟೊತ್ತಿಗಲ್ಲಿಗೆ ನಿಧಿಯ ನಾದಿನಿ ಬರ್ತಾಳೆ. ಅದಕ್ಕೆ ಬನ್ನಿ, ಅದಕ್ಕೆ ನಿಮ್ಮ ಸೂಟ್ ಕೇಸ್ ಓಪನ್ ಮಾಡಿ ತೋರಿಸಿ. ನೀವು ನಿಮ್ಮ ಮನೆಯಿಂದ ಬರ್ತಾ ಯಾವ್ಯಾವ ಥರ ಸೀರೆ, ಡ್ರೆಸ್ಸು, ಜ್ಯುವೆಲ್ರಿ ಎಲ್ಲ ತಂದಿದ್ದೀರಾ ನಾನು ನೋಡಬೇಕು. ಆಮೇಲೆ ನಿಮ್ಮ ಮನೆಯವರು ನಮಗೆಲ್ಲ ಏನು ಗಿಫ್ಟ್ ಕಳಿಸ್ಕೊಟ್ಟಿದ್ದಾರೆ ಅಂತ ನಾನು ಈಗಲೇ ನೋಡಬೇಕು. ಸರಿ ಬಾ, ತೋರಿಸ್ತೀನಿ. ರೂಮಿಗೆ ಹೋಗೋಣ. ಅಯ್ಯೋ, ರೂಮಿಗೆ ಹೋಗೋದು ಯಾಕೆ? ನಿನ್ನ ಬ್ಯಾಗು, ಸೂಟ್ ಕೇಸ್ ಏನೇನಿದೆ ಎಲ್ಲ ಇಲ್ಲಿಗೆ ತಗೊಂಡು ಬಂದು ಓಪನ್ ಮಾಡು, ನಾವು ನೋಡ್ತೀವಿ. ಹೋಗ್ಲಿ ಬಿಡಲತ್ತ, ಬ್ಯಾಗನ್ನೆಲ್ಲ ತಂದು ಎಲ್ಲರಿಗೂ ಓಪನ್ ಮಾಡಿ ತೋರಿಸು ಅಂದರೆ ಹೇಗೆ ಹೇಳು? ಅದರಲ್ಲಿ ಅವಳದೇ ಏನಾದರೂ ಪ್ರೈವೇಟ್ ವಸ್ತುಗಳಿರುತ್ತೆ, ಅದು ಹೇಗೆ ತಂದು ಎಲ್ಲರ ಮುಂದೆ ಓಪನ್ ಮಾಡ್ತಾಳೆ? ನಿಧಿ, ನೀನೊಂದು ಕೆಲಸ ಮಾಡಮ್ಮ. ನೀನು ಬರ್ತಾ ಯಾರ್ಯಾರಿಗೆ ಏನೇನು ವಸ್ತು ತಂದಿದ್ಯೋ ಅವನ್ನಷ್ಟೇ ತಗೊಂಡು ಬಂದು ಅವ್ರವ್ರಿಗೆ ಕೊಟ್ಬಿಡು, ಸಾಕು. ಅದೇಗಾಗುತ್ತಮ್ಮ? ಅವ್ರು ತಂದಿರೋದ್ರಲ್ಲಿ ನಾವು ನಮಗಿಷ್ಟ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅವ್ರು ಯಾವುದೋ ಅಂತ ಅಂದ್ಕೊಟ್ಬಿಟ್ರೆ ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಹೋಗಿ ಬ್ಯಾಗ್ ತಗೊಂಡು ಬಂದು ಓಪನ್ ಮಾಡಿ, ಇಲ್ಲೇ ನೋಡೋಣ. ಅನು, ನೀನು ನಿಮ್ಮ ಅತ್ತೆ ಹತ್ರ ಈ ಥರ ಕೇಳ್ತಾ ಇದೆಯಲ್ಲ, ಅದೇ ನಿಮ್ಮಮ್ಮ ಮದುವೆ ಆಗಿ ಬಂದಾಗ ನಮ್ಮ ಇಷ್ಟದ ಪ್ರಕಾರ ಏನು ಕೊಟ್ಟಿರಲಿಲ್ಲ. ಅವಳು ಇಷ್ಟದ ಪ್ರಕಾರ ಯಾವ ತಂದಿದ್ಲು ಅದನ್ನ ನಮ್ಮ ಕೈಗಿಟ್ಲು ಅಷ್ಟೇ. ಏನಲ್ಲತ್ತ ಈ ಥರ ಮಾತಾಡ್ತೀಯಾ? ನಾನು ಮದುವೆ ಆಗಿ ಬಂದಾಗ ನನ್ನ ಹತ್ರ ಇದ್ದಿದ್ದು ಕಾಸ್ಟ್ಲಿ ಸೀರೆ ಅಷ್ಟೇ ಅಲ್ಲ, ಆ ಸೀರೆ ಅಂದರೆ ನಂಗೆ ಭಾಳ ಇಷ್ಟ ಆಯಿತು. ಅಂಥ ಸೀರೆನ ನೀನೇ ಕೇಳಿ ಇಸ್ಕೊಂಡಿದ್ಯಾ. ಈಗಲೂ ಆ ಸೀರೆ ನೆನೆಸ್ಕೊಂಡ್ರೆ ನಂಗೆ ಎಷ್ಟು ಆಸೆ ಆಗುತ್ತೆ ಗೊತ್ತಾ? ಗಂಡನ ಮನೆಯಲ್ಲಿ ಮೊದಲನೇ ದಿನದ ಪರಿಸ್ಥಿತಿ ಈ ಥರ. ನಿಧಿ ಎದುರಿಗೆ ಇನ್ನೂ ಇಡೀ ದಿನ ಬಾಕಿ ಇದೆ. ಮುಂದೆ ಇನ್ನೂ ಏನೇನಾಗುತ್ತೆ ನೋಡೋಣ. ನಿಧಿ ತನ್ನ ಬ್ಯಾಗನ್ನೆಲ್ಲ ತಂದು ಓಪನ್ ಮಾಡ್ತಾಳೆ. ಅವಳ ನಾದಿನಿ ಅವಳ ಫೇವ್ರೇಟ್ ಸೀರೆನೇ ಎತ್ಕೊಂಡು ಬಿಡ್ತಾಳೆ. ಅಯ್ಯೋ ದೇವ್ರೆ, ನನ್ನ ಫೇವ್ರೇಟ್ ಸೀರೆನೇ ಎತ್ಕೊಂಡ್ಬಿಟ್ಲು. ನನಗೆ ಬೇಕದು, ನಾನು ಕೊಡಲ್ಲ ಅಂತ ಹೇಳಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ರಾಧಾ, ಹೆಂಗೂ ನಾಳೆ ಬೆಳಗ್ಗೆ ಎದ್ದು ನಾನು ಊರಿಗೆ ಹೋಗ್ತಾ ಇದ್ದೀನಿ. ನಿನ್ನ ಸೊಸೆ ಕೈಯಲ್ಲಿ ಏನಾದರೂ ಸ್ವೀಟ್ ಅಡುಗೆ ಮಾಡಿಸಿ, ಅವಳು ಕೈಯಾರೆ ಮಾಡಿರೋ ಸಿಹಿ ತಿಂದು ನಾಳೆ ಊರಿಗೆ ಹೋಗ್ತೀನಿ. ಅಯ್ಯೋ, ಅದಕ್ಕೇನಂತೆ, ಮಾಡ್ಸೋಣ ಬಿಡಿ. ನಿಧಿ, ಹೋಗಮ್ಮ, ಏನಾದರೂ ಒಂದು ಸ್ವೀಟ್ ಅಡುಗೆ ಮಾಡು. ನಿಧಿ ಗಂಡನ ಮನೆಗೆ ಬಂದಾಗಿಂದ ಯಾರಾದರೂ ಏನಾದರೂ ಸ್ವೀಟ್ ಮಾಡು ಅಂತ ಹೇಳೋದನ್ನೇ ಕಾಯ್ತಾ ಇರ್ತಾಳೆ. ಯಾಕಂದರೆ ಗಂಡನ ಮನೆಗೆ ಹೋಗೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅವಳ ತಾಯಂದರು ಏನಾದರೂ ಒಂದು ಸ್ವೀಟ್ ಅಡುಗೆ ಮಾಡೋದನ್ನು ಹೇಳ್ಕೊಟ್ಟೆ ಕಳಿಸಿರ್ತಾರೆ. ಸರಿಯತ್ತೆ, ಈಗಲೇ ಹೋಗಿ ಮಾಡ್ತೀನಿ. ಗಂಡನ ಮನೆಗೆ ಬಂದಾಗ ಈ ಥರ ಹೇಳ್ತಾರೆ ಅಂತ ಅಮ್ಮ ನನಗೆ ಮದುವೆಗೂ ಒಂದು ವಾರ ಮೊದಲಿಂದನೇ ಕೇಸರಿ ಬಾತ್ ಮಾಡೋದನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗಲೇ ಹೋಗಿ ಚಟಾಪಟ್ ಅಂತ ಕೇಸರಿ ಬಾತ್ ಮಾಡಿಬಿಡ್ತೀನಿ. ಅಯ್ಯಯ್ಯೋ, ಕೇಸರಿ ಬಾತ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂತ ಖುಷಿಯಾಗಿ ಅಡುಗೆ ಮನೆಗೇನೋ ಬಂದ್ಬಿಟ್ಟೆ. ಆದರೆ ಅದನ್ನು ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎಲ್ಲೆಲ್ಲಿದೆ ಅಂತಲೇ ಗೊತ್ತಿಲ್ವೇ? ಒಂದು ಕೆಲಸ ಮಾಡ್ತೀನಿ, ಅನು ಹತ್ರ ಕೇಳ್ತೀನಿ. ಅನು, ಒಂದು ನಿಮಿಷ ಬರ್ತೀಯಾ ಇಲ್ಲಿ? ಏನದಕ್ಕೆ? ಅನು, ನನಗಿವತ್ತು ಏನಾದರೂ ಸ್ವೀಟ್ ಅಡುಗೆ ಮಾಡು ಅಂತ ಹೇಳಿದ್ರಲ್ವಾ, ನಾನು ಕೇಸರಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ರವೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ನಿನ್ನನ್ನು ಕೇಳೋಣ ಅಂತ ಕರೆದೆ. ಅದಕ್ಕೆ ನೀವು ಕೇಸರಿ ಬಾತ್ ಮಾಡೋ ಹಾಗಿಲ್ಲ, ಖೀರ್ ಮಾಡಬೇಕಂತೆ ಎಲ್ಲರೂ ಈಗ ಹೇಳ್ತಾ ಇದ್ರು. ಇನ್ನೇನು ನಿಮ್ಮ ಕರೆದು ಹೇಳೋರಿದ್ರು, ಅಷ್ಟೊತ್ತಿಗೆ ನೀವು ನನ್ನನ್ನು ಕರೆದ್ರಿ. ನೀವೀಗ ಖೀರ್ ಮಾಡಬೇಕು, ಕೇಸರಿ ಬಾತ್ ಅಲ್ಲ. ಹೌದಾ? ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಒಂದು ವಾರದಿಂದ ನಮ್ಮಮ್ಮ ಕೇಸರಿ ಬಾತ್ ಮಾಡೋ ಟ್ರೈನಿಂಗ್ ಕೊಟ್ಟಿದ್ರು, ಎಲ್ಲ ಹಾಳಾಗೋಯ್ತೆ. ಇದು ಒಳ್ಳೆ ಕತೆ ಆಯಿತು. ಯಾವುದೋ ಓದ್ಕೊಂಡು ಹೋಗಿ ಎಕ್ಸಾಮಲ್ಲಿ ಇನ್ಯಾವುದೋ ಪ್ರಶ್ನೆ ಬಂದ ಹಾಗಾಯ್ತು ನನ್ನ ಪರಿಸ್ಥಿತಿ. ಒಂದು ಕೆಲಸ ಮಾಡ್ತೀನಿ, ನಾನು ಕಲ್ತಿದ್ದು ಕೇಸರಿ ಬಾತು, ಮಾಡಬೇಕಾಗಿರೋದು ಖೀರು. ಕೇಸರಿ ಬಾತನ್ನೇ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ರೆ ಖೀರ್ ಆಗಿಬಿಡುತ್ತೆ. ಹಾಗೆ ಮಾಡ್ತೀನಿ. ಹೀಗೆ ನಿಧಿ ಕೇಸರಿ ಬಾತನ್ನೇ ಖೀರಾಗಿ ಕನ್ವರ್ಟ್ ಮಾಡ್ಕೋತಾಳೆ. ಎಲ್ಲರೂ ನಿಧಿ ಮಾಡಿರೋ ಖೀರ್ನ ತುಂಬಾನೇ ಇಷ್ಟಪಡ್ತಾರೆ, ಅವಳನ್ನ ತುಂಬಾನೇ ಹೊಗಳ್ತಾರೆ. ನೀವೆಲ್ಲರೂ ನನ್ನ ಸೊಸೆನ ಅರ್ಥ ಮಾಡಿಕೊಂಡು ಅವಳನ್ನ ಆಶೀರ್ವಾದ ಮಾಡಿದ್ರಲ್ಲ, ಅದೇ ನನಗೆ ತುಂಬ ಖುಷಿ ಆಯಿತು. ನಿಧಿ, ಪಾಪ ಸುಸ್ತಾಗಿರ್ಬೇಕು ನಿನಗೆ. ಹೋಗಮ್ಮ, ಹೋಗಿ ರೆಸ್ಟ್ ಮಾಡು. ಸಾಯಂಕಾಲ ನಿಮ್ಮ ಅಪ್ಪ ಅಮ್ಮ ಬೇರೆ ಬರೋರಿದ್ದಾರೆ, ಅವರು ಬರೋಷ್ಟೊತ್ತಿಗೆ ನಿದ್ದೆ ಮಾಡಿ ಫ್ರೆಶ್ ಆಗಿ ಎದ್ದೋಳು, ಸರಿನಾ? ಸರಿ ಅತ್ತೆ. ರಾಧಾ, ಮದುವೆ ಆದಮೇಲೆ ನಿನ್ನ ಸೊಸೆ ಅಪ್ಪ ಅಮ್ಮ ಮೊದಲನೇ ಸಲ ಇಲ್ಲಿಗೆ ಬರ್ತಾ ಇದ್ದಾರೆ. ಬರಬೇಕಿದ್ರೆ ಏನಾದರೂ ತರ್ಬೋದೇನೋ ಅಲ್ಲ? ನೋಡೋಣ ಏನು ಮಾಡ್ತಾರೋ. ನನಗಂತೂ ಏನಾದರೂ ತರಲೇಬೇಕು ಅಂತ ಏನೂ ಇಲ್ಲ. ಅದಕ್ಕೆ ನೀವು ಹೊತ್ತಾಗಿ ಮದುವೆ ಆಗಿ ಮನೆಗೆ ಬಂದಾಗ ನಿಮ್ಮಪ್ಪ ಅಮ್ಮ ಖಾಲಿ ಕೈಯಲ್ಲಿ ಬಂದಿದ್ರಲ್ಲ, ಆ ಥರ ಒಂದು ಬರ್ದೇ ಇದ್ರೆ ಸಾಕು. ಹೌದು, ಅದೇ ಮದುವೆಗೂ ಮೊದಲೇನೆ ಒಂದು ಟ್ರ್ಯಾಕ್ಟರ್ ತುಂಬ ವಸ್ತುಗಳನ್ನ ಕಳ್ಸಿಕೊಟ್ಟಿದ್ರಲ್ಲ, ಅದನ್ನು ಮರ್ತು ಬಿಟ್ಟಿದ್ಯಲ್ಲ. ನಾನಂತೂ ಈಗಲೇ ಊರಿಗೆ ಹೊರಡ್ತೀನಪ್ಪ. ನೀವಿಬ್ರು ಅತ್ತಿಗೆ ನಾದ್ನಿ ಮದುವೆ ಆಗಿ ಇಷ್ಟು ವರ್ಷ ಆದರೂ ಇನ್ನೂ ಜಗಳ ನಿಲ್ಲಿಸಿಲ್ಲ ನೀವು.
ಸಾಯಂಕಾಲ ನಿಧಿ ತಂದೆ ತಾಯಿ ಬರ್ತಾರೆ. ಬೀಗ್ರೆ ಚೆನ್ನಾಗಿದ್ದೀರಾ? ನಾನಂತೂ ಸಾಯಂಕಾಲ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೆ. ಸಂಜೆ ಯಾವಾಗ ಆಗುತ್ತೋ, ನಾನು ಯಾವಾಗ ಹೋಗಿ ನನ್ನ ಮಗಳನ್ನ ನೋಡ್ತೀನೋ ಅಂತ. ನಿಧಿ ಎಲ್ಲಿದ್ದಾಳೆ ಬೀಗ್ರೆ? ಒಳಗಡೆ ರೂಮಲ್ಲಿದ್ದಾಳೆ. ಅದು ಸರಿ, ನೀವ್ಯಾಕೆ ನಿಮ್ಮ ಮಗಳನ್ನ ನೋಡೋಕೆ ಇಷ್ಟೊತ್ತವರೆಗೂ ಕಾಯ್ತಾ ಇದ್ರಿ? ನಿಮಗೆ ನೋಡಬೇಕು ಅಂದ ತಕ್ಷಣನೇ ಹೊರಟು ಬರೋದು ತಾನೇ? ನಾವು ನೀವು ಈಗ ಒಂದೇ ಕುಟುಂಬ, ಹಾಗಾಗಿ ನೀವು ಯಾವ ರೀತಿ ಸಂಕೋಚನೂ ಇಟ್ಕೋಬೇಡಿ. ನಿಮ್ಮ ಮಗಳನ್ನ ನೋಡಬೇಕು ಅನ್ನಿಸ್ತಾ ಸೀದಾ ಬಂದ್ಬಿಡಿ. ಇರಿ, ನಾನು ನಿಧಿನ ಕರಿತೀನಿ. ನಿಧಿ, ನಿಧಿ ಬಾಮ್ಮ, ಇಲ್ಲಿ ನೋಡು ಯಾರು ಬಂದಿದ್ದಾರೆ. ರೀ, ಅಪ್ಪ ಅಮ್ಮ ಬಂದಿದ್ದಾರೆ ಅನ್ಸುತ್ತೆ. ನನಗೆ ಈ ಸೀರೆ ಉಟ್ಕೊಂಡು ಈ ಸೀರೆಲಿ ಅವ್ರ ಎದುರಿಗೆ ಹೋಗೋಕ್ಕೆ ಒಂಥರ ಮುಜುಗರ ಅನ್ನಿಸ್ತಾ ಇದೆ. ಒಂಥರ ದೊಡ್ಡವಳ ಥರ ಕಾಣಿಸ್ತಾ ಇದ್ದೀನಲ್ವಾ, ಏನೋ ಒಂಥರ ಮುಜುಗರ ಅನ್ನಿಸ್ತಾ ಇದೆ. ಏನು ಮಾಡಲಿರಿ, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ಈ ಸೀರೆ ಎಲ್ಲ ಉಟ್ಕೊಂಡು ಅವ್ರ ಎದುರಿಗೆ ಹೋಗೋಕ್ಕೆ ಏನೋ ಒಂಥರ ಸಂಕೋಚ. ಯಾಕಷ್ಟೊಂದು ತಲೆ ಕೆಡ್ಸ್ಕೊಳ್ತೀಯಾ? ಯಾವುದಾದ್ರೂ ಒಂದು ಚೂಡಿದಾರ ಹಾಕೊಂಡು ಹೋಗು, ಏನೂ ತೊಂದರೆ ಇಲ್ಲ. ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಬೇಡ ರೀ, ಮತ್ತು ಅತ್ತೆ ಏನಾದರೂ ಅಂದ್ಕೊಂಡ್ರೆ? ಏನು ಅನ್ಕೊಳ್ಳಲ್ಲ. ಹಾಗೇನಾದರೂ ಅನ್ಕೊಂಡ್ರು ನಾನು ಅಮ್ಮನಿಗೆಲ್ಲ ಹೇಳ್ತೀನಿ. ಗಂಡ ತುಂಬಾ ಬಲವಂತ ಮಾಡಿದ್ಮೇಲೆ ನಿಧಿ ಚೂಡಿದಾರ ಹಾಕೊಂಡು ಆಚೆ ಬರ್ತಾಳೆ. ನೋಡಿ, ನಿಮ್ಮ ಮಗಳು ಬಂದ್ಲು. ಅರೆ ನಿಧಿ, ಚೂಡಿದಾರದಲ್ಲಿ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ. ನೀನೊಂದು ಕೆಲಸ ಮಾಡು, ಇನ್ಮೇಲೆ ದಿನಾ ನೀನು ಚೂಡಿದಾರನ್ನೇ ಹಾಕೋ. ಹಾ. ಅರೆ ಅತ್ತೆ, ನಾನು ಚೂಡಿದಾರ ಹಾಕೊಂಡು ಬಂದರೆ ಏನು ಅನ್ಕೋತಾರೋ ಏನೋ ಅಂತ ಅನ್ಕೋತಾ ಇದ್ದೆ. ಆದರೆ ಅತ್ತೆ ನನ್ನನ್ನು ಈ ಡ್ರೆಸ್ಸಲ್ಲಿ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ನಿಧಿಗೀಗ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇರತ್ತೆ. ಹೀಗಿರುತ್ತೆ ನಿಧಿಯ ಗಂಡನ ಮನೆಯ ಮೊದಲನೇ ದಿನ. ಅವಳಿಗೆ ಅಲ್ಪ ಸ್ವಲ್ಪ ಬೇಜಾರಾದ್ರೂ ತುಂಬಾನೇ ಸಂತೋಷ ಸಿಗುತ್ತೆ. ನಿಮ್ಮೆಲ್ರಿಗೂ ಗಂಡನ ಮನೆಗೆ ಹೋದ ಮೊದಲನೇ ದಿನದ ಅನುಭವ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.